ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಮರ್ಡರ್ ಕಹಾನಿ ಸೇಮ್ ಕನ್ನಡದ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದ ಸ್ಟೋರಿ ಥರನೇ ಇದೆ. ಇದು ಕೂಡ ಹನಿಮೂನ್ ಮರ್ಡರ್ ಕಹಾನಿ. ಆ ಸಿನಿಮಾದಲ್ಲಿ ನಾಯಕ ನಾಯಕಿಯನ್ನ ಮದುವೆಯಾಗಿ ಹನಿಮೂನ್ಗೆ ಕರ್ಕೊಂಡೋಗಿ ಸೈಲೆಂಟ್ ಆಗಿ ಆಕೆಯ ಕಥೆಯನ್ನ ಮುಗಿಸಿರ್ತಾರೆ. ಆದರೆ ಇಲ್ಲಿ ಉಲ್ಟಾ ಪಲ್ಟಾ, ಇಲ್ಲಿ ಪತ್ನಿಗೆ ಪತಿಯ ಕತೆ ಮುಗಿಸಿದ್ಲು. ಹೌದು, ಈ ಸುಂದರಿಯ ಹೆಸರು ಸೋನಮ್ ಅಂತ. ಮೇ 11ನೇ ತಾರೀಕು ಉದ್ಯಮಿ ರಾಜ ರಘುವಂಶಿ ಜೊತೆಗೆ ದಾಂಪತ್ಯ ಜೀವನಕ್ಕೆ ಈ ಸೋನಮ್ ಕಾಲಿಟ್ಟಿದ್ಲು. ಮೇ 23ನೇ ತಾರೀಕು ಹನಿಮೂನ್ಗೆ ಅಂತ ಈ ಜೋಡಿ ಮೇಘಾಲಯಕ್ಕೆ ಹೋಗಿತ್ತು. ಆದರೆ ಜೂನ್ 2ನೇ ತಾರೀಕು ರಘುವಂಶಿ ಶವ ಜಲಪಾತದ ಬಳಿ ಪತ್ತೆಯಾಗಿತ್ತು. ಭಾರೀ ಸಂಚಲನ ಮೂಡಿಸಿದ್ದ ಈ ಪ್ರಕರಣದ ತನಿಖೆ ಕೈಗೊಂಡ ಮೇಘಾಲಯ ಪೊಲೀಸರು ಕೊನೆಗೂ ಕೊಲೆಯ ರಹಸ್ಯವನ್ನು ಭೇದಿಸಿದ್ದಾರೆ. ರಘುವಂಶಿ ಪತ್ನಿ ಸೋನಮ್ ಪೊಲೀಸರ ಮುಂದೆ ಶರಣಾಗಿದ್ದಾಳೆ. ಈ ಪ್ರಕರಣದಲ್ಲಿ ಇನ್ನೂ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು, ಉಳಿದವರಿಗಾಗಿ ಮಧ್ಯಪ್ರದೇಶದಲ್ಲಿ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ಈ ಮರ್ಡರ್ ಅನ್ನ ಮರೆಮಾಚೋದಕ್ಕೆ ಈ ಸೋನಮ್ ತನ್ನ ಪ್ರಿಯಕರನ ಜೊತೆಗೂಡಿ ಎಂಥ ಪ್ಲಾನ್ ಮಾಡಿಲ್ಲಂತೆ ಗೊತ್ತಾ? ಮೇಘಾಲಯಕ್ಕೆ ಪ್ರವಾಸ ಮಾಡುವಾಗ ಕೆಲವರು ಪುರುಷರು ಆಭರಣಗಳನ್ನು ದೋಚೋದಕ್ಕೆ ತಮ್ಮ ಮೇಲೆ ದಾಳಿ ಮಾಡಿಬಿಟ್ರು. ರಾಜ ಮಧ್ಯ ಪ್ರವೇಶ ಮಾಡೋದಕ್ಕೆ ಯತ್ನ ಪಟ್ಟಾಗ ಅವರು ಅವನನ್ನ ಕೊಂದುಬಿಟ್ರು ಅಂತ ಹೇಳಿ ಗಾಜಿಪುರ ಜಿಲ್ಲೆಯ ಡಾಬಾ ಮಾಲೀಕರೊಬ್ಬರಿಗೆ ಸೋನಮ್ ಹಿಂಗೇಳಿದ್ಲಂತೆ. ಅದಕ್ಕೆ ಅಂತಲೇ ಈಕೆ ಚಿನ್ನಾಭರಣ ಧರಿಸುವಂತೆ ಒತ್ತಾಯವನ್ನ ಮಾಡಿದ್ದು ಅಲ್ಲದೆ ರಿಟರ್ನ್ ಟಿಕೆಟ್ ಬುಕ್ ಮಾಡದೇ ಇದ್ದದ್ದೂ ಕೂಡ ದರೋಡೆ ಮತ್ತು ಕೊಲೆಯ ಸಂಚಿನ ಭಾಗವಾಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕಿಸ್ತಾ ಇದ್ದಾರೆ. ಆದರೆ ವಿಚಾರಣೆಯಲ್ಲಿ ಸೋನಮ್ ಇನ್ನೂ ನಿಖರ ಮಾಹಿತಿಯನ್ನು ತಿಳಿಸಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ.